ಹನ್ನೆರಡರ ಮೊದಲ ಸೂಪರ್ ಸಂಡೇ ವಿತ್ ಸುದೀಪ ಸಂಚಿಕೆ ನಿನ್ನೆ ಬಹಳ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಂದ ನಡೀತು. ಸಾಮಾನ್ಯವಾಗಿ ಬಿಗ್ ಬಾಸ್ ಅಭಿಮಾನಿಗಳು ಸ್ಯಾಟರ್ಡೆ ಆ್ಯಂಡ್ ಸಂಡೇಗೆ ತುಂಬಾ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಸುದೀಪ್ ಸರ್ ಬರ್ತಾರೆ, ಸ್ಯಾಟರ್ಡೆ ಕ್ಲಾಸಲ್ಲಿ ಕಂಟೆಸ್ಟೆಂಟ್ಸ್ಗಳಿಗೆ ಕ್ಲಾಸ್ ತಗೋತಾರೆ ಆ್ಯಂಡ್ ಸಂಡೇ ತುಂಬಾ ಫನ್ನಿಂದ ಕೂಡಿರುತ್ತೆ. ಆ್ಯಂಡ್ ಸುದೀಪ್ ಸರ್ ಬರೋದಕ್ಕೋಸ್ಕರನೇ ಅವರ ಅಭಿಮಾನಿಗಳು ಸೊ ಈ 5 ದಿನ ಏನಿರುತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸ್ಯಾಟರ್ಡೆ ಆ್ಯಂಡ್ ಸಂಡೇಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿನ್ನೆ ಕೂಡ ಅದೇ ರೀತಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ತುಂಬಾ ಫನ್ನಿಂದನೇ ಕೂಡಿತ್ತು. ಸೊ ಸ್ಯಾಟರ್ಡೆ ಕ್ಲಾಸಲ್ಲಿ ಏನು ಯಾರ್ಯಾರು ತಪ್ಪು ಮಾಡಿದ್ರು, ಕಂಟೆಸ್ಟೆಂಟ್ಸ್ಗಳು ಏನೆಲ್ಲ ವಾರ ಪೂರ್ತಿ ಮಾಡಿದ್ರು ಅದಕ್ಕೆ ಕ್ಲಾಸ್ ತಗೊಂಡು ನಡೀತು. ಆ್ಯಂಡ್ ಸಂಡೇ ಎಪಿಸೋಡಲ್ಲಿ ಫನ್ ಮಾಡ್ಕೊಂಡು, ಗೇಮ್ ಮಾಡ್ಕೊಂಡು, ಕಂಟೆಸ್ಟೆಂಟ್ಸ್ಗಳಿಗೆ ವೀಕ್ಷಕರಿಗೆ ಕಾಮಿಡಿ ಮಾಡ್ಕೊಂಡು ತುಂಬಾ ಫನ್ನಿಂದ ಕೂಡಿರುತ್ತೆ. ಅದೇ ರೀತಿ ನಿನ್ನೆ ಸಂಚಿಕೆ ಕೂಡ ಇತ್ತು. ಸೊ ಇನ್ನು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ರೀ ಎಂಟ್ರಿ ಆಗಿದ್ದಾರೆ. ಮೊದಲ ದಿನವೇ ಅವರನ್ನು ಎಲಿಮಿನೇಟ್ ಮಾಡಿ ಕಳಿಸಿದ್ರು. ಸೊ ಕೆಲವೊಬ್ರು ಅಂದ್ಕೊಂಡಿದ್ರು ಎಲ್ಲೂ ಹೋಗಿರಲ್ಲ, ಅವರು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ, ಯಾಕೆಂದರೆ ಡೇ 1 ಇಂದಾನೇ ಅವ್ರನ್ನ ಮನೆಯಿಂದ ಆಚೆ ಕಳಿಸಿರೋದ್ರಿಂದ ಮತ್ತೆ ವಾಪಸ್ ಕರೆಸ್ಕೊಳ್ತಾರೆ ಅನ್ನೋ ಸಾಕಷ್ಟು ಜನದ ಗೆಸ್ ಇತ್ತು. ಸೊ ಅದೇ ರೀತಿ ಈಗ ರಕ್ಷಿತಾ ಶೆಟ್ಟಿ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ತುಂಬ ಕೋಪದಲ್ಲೇ ಹೋಗಿದ್ದಾರೆ. ಯಾರು ನನ್ನನ್ನು ಮನೆಯಿಂದ ಆಚೆ ಕಳಿಸಿದ್ರು ಅವ್ರ ಹತ್ರ ಕೇಳ್ತೀನಿ, ಜಗಳ ಆಡ್ತೀನಿ, ಸೊ ನನ್ನನ್ನು ಅದು ಹೇಗೆ ಆಚೆ ಕಳಿಸಿದ್ರಿ ಅಂತ ಹೇಳ್ಕೊಂಡು ತುಂಬ ಕೋಪದಲ್ಲೇ ಹೋಗಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ಆಟ ಆಡ್ತಾರೆ ಅಂತ ಹೇಳಿ. ಸದ್ಯಕ್ಕೆ ಮಾತ್ರ ಅವರ ಮಾತಿನ ಶೈಲಿ ಸುದೀಪ್ ಅವರಿಂದ ಹಿಡ್ದು ಮನೆ ಮಂದಿ ಹಾಗೆ ವೀಕ್ಷಕರು ಎಲ್ರಿಗೂ ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈ ಸೀಸನ್ನ ಮೊದಲ SR ನೋ ರೌಂಡ್ ನಡೀತು. ಸೊ ಇದರಲ್ಲಿ ಕೇಳಿರುವಂತಹ ಪ್ರಶ್ನೆ ಕೆಲವೊಂದು ಫನ್ ಆಗಿದ್ರೆ, ಕೆಲವೊಂದು ಕಂಟೆಸ್ಟೆಂಟ್ಸ್ಗಳಿಗೆ ಒಂದು ರೀತಿಯಲ್ಲಿ ಬುದ್ಧಿವಾದ ಹೇಳೋ ರೀತಿ ಕ್ವಶನ್ಸ್ ಕೂಡ ಆಯಿತು. ಎಕ್ಸ್ಪೆಷಲಿ ಮಾಳು ಅವರಿಗೆ ಕೊನೆಯ ಪ್ರಶ್ನೆ ಮಾಳು ಅವರಿಗೆ ಒಂದು ರೀತಿ ಬುದ್ಧಿವಾದ ಹೇಳೋ ರೀತಿಯಲ್ಲೇ ಇತ್ತು. ಆ್ಯಂಡ್ ಇದಾದ್ಮೇಲೆ ನಡೆದಂತಹ ಒಂದು ಟಾಸ್ಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದೇ ಹೀರೋ ಝೀರೋ ಆ್ಯಂಡ್ ಗ್ರೂಪಲ್ಲಿ ಡೋಪ್ ಅನ್ನೋ ಒಂದು ಟೈಟಲನ್ನು ಕೊಡಬೇಕಿತ್ತು, ಯಾರಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಹೇಳಿ. ಸೊ ಅದೇ ರೀತಿ ಸ್ಪರ್ಧಿಗಳೆಲ್ಲರೂ ಯಾರಿಗೆ ಅವರು ಮನೆಯಲ್ಲಿ ಹೀರೋ ಆಗಿದ್ದಾರೆ ಆ್ಯಂಡ್ ಯಾರಿಗೆ ಅವರು ಝೀರೋ ಅಂತ ಅನಿಸಿದ್ದಾರೆ ಆ್ಯಂಡ್ ಯಾರಿಗೆ ಗ್ರೂಪಲ್ಲಿ ಡೂಪ್ ಅಂತ ಅನಿಸಿದ್ದಾರೆ ಅನ್ನೋ ಕಂಟೆಸ್ಟೆಂಟ್ಸ್ಗಳಿಗೆ ಬ್ಯಾಡ್ಜನ್ನು ಕೊಡ್ತಾ ಹೋದರು. ಅದೇ ರೀತಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಹೀರೋ ಬ್ಯಾಡ್ಜನ್ನು ಅಭಿಷೇಕ್ ಹೆಚ್ಚಾಗಿ ತಗೊಂಡ್ರು, ಹಾಗೆ ಗುಂಪಲ್ಲಿ ಗೋವಿಂದ ಅನ್ನೋ ಬ್ಯಾಡ್ಜನ್ನು ಜಾನ್ವಿ ಅವ್ರು ತಗೊಂಡ್ರು, ಜೊತೆಗೆ ಝೀರೋ ಅನ್ನೋದು ಕರಿಬಸಪ್ಪ ಆ್ಯಂಡ್ ಅಮಿತ್ ಅವರು ಹೆಚ್ಚಾಗಿ ತಗೊಂಡ್ರು. ರೀಸನ್ ಸೇಮ್, ನಾಮಿನೇಷನ್ ಟೈಮಲ್ಲಿ ಕೊಟ್ಟಿದ್ದಂತಹ ಅವರು ಜಾಸ್ತಿ ಮಾತಾಡಲ್ಲ, ಎಲ್ಲರ ಜೊತೆ ಮಿಂಗಲ್ ಆಗಲ್ಲ, ಸೈಲೆಂಟ್ ಆಗಿರ್ತಾರೆ, ಒಬ್ಬೊಬ್ಬರೇ ಇರ್ತಾರೆ, ಇದೇ ರೀಸನ್ ಕೊಟ್ಟು ನಿನ್ನೆ ಕೂಡ ಎಲ್ಲರೂ ಅವರಿಗೆ ಝೀರೋ ಅನ್ನೋದನ್ನು ಕೊಟ್ಟರು. ಸೊ ಒಂದು ರೀತಿಯಲ್ಲಿ ಅವರಿಗೆ ಸ್ವಲ್ಪ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಸೊ ಇದಾದ ಮೇಲೆ ಕೊನೆಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ. ಸೊ ಧನುಷ್ ಹಾಗೆ ಮಲ್ಲಮ್ಮ ಸೇಫ್ ಆಗ್ತಾರೆ, ಗಿಲ್ಲಿ ನಟ ಕಾವ್ಯ ಶೈವ ಕೂಡ ಸೇಫ್ ಆಗ್ತಾರೆ. ಕೊನೆಯಲ್ಲಿ ಉಳಿದಿದ್ದು ಕರಿಬಸಪ್ಪ ಆ್ಯಂಡ್ RJ ಅಮಿತ್ ಅವರು, ಜೊತೆಗೆ ಅಶ್ವಿನಿ ಅಭಿಷೇಕ್ ಅವರು. ಇದರಲ್ಲಿ ಅಶ್ವಿನಿ ಅಭಿಷೇಕ್ ಸೇವ್ ಆಗಿ ಸೊ ಫೈನಲಿ ಕರಿಬಸಪ್ಪ ಆ್ಯಂಡ್ ಅಮಿತ್ ಅವರು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಎಲ್ಲರೂ ಜನ ಏನು ಅಂದ್ಕೊಂಡಿದ್ರು ಅಂದರೆ ಇದು ಮೊದಲನೇ ವಾರ, ಸೊ ಎಲಿಮಿನೇಷನ್ ಇರಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ಆದರೆ ಈ ಬಾರಿ ಬಿಗ್ ಬಾಸ್ ಹೇಳಿರೋ ಹಂಗೆ ನೀವು ಊಹೆ ಮಾಡಿದ ರೀತಿ ಈ ಬಾರಿ ಬಿಗ್ ಬಾಸ್ ಇರಲ್ಲ ಅಂತ ಹೇಳ್ತಾ ಸೊ ಮೊದಲನೇ ವಾರವೇ ಇಬ್ಬರು ಕಂಟೆಸ್ಟೆಂಟ್ಸ್ನ ಬಿಗ್ ಬಾಸ್ ಎಲಿಮಿನೇಷನ್ ಮಾಡಿದ್ದಾರೆ. ಸೊ ಜಂಟಿಯಾಗಿ ಒಳಗೆ ಹೋಗಿದ್ರಿಂದ ಅವ್ರಿಗೆ ಒಂಥರ ಅದು ನೆಗೆಟಿವ್ ಆಯಿತು ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಟ್ಟಿಗೆನೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಅಮಿತ್ RJ ಆಗಿರೋರು ಸಾಕಷ್ಟು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾತಿನ ಶೈಲಿ ಮೂಲಕನೇ ಸಾಕಷ್ಟು ಫೇಮ್ ಗಳಿಸಿದ್ರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಅವರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ, ತುಂಬಾ ಮಾತಾಡ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಆದರೆ ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಅದು ಉಲ್ಟಾ ಆಗಿದೆ. ತುಂಬಾ ಸೈಲೆಂಟ್ ಆಗಿದ್ರು, ಯಾರ ಜೊತೆನೂ ಮಿಂಗಲ್ ಆಗೋಕ್ಕೆ ಹೋಗಿರಲಿಲ್ಲ. ಒಂದು ರೀತಿಯಲ್ಲಿ ಯಾರಿಂದ ಯಾರು ಆ ರೀತಿ ಆಯಿತು ಅಂತ ಗೆಸ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಕರಿಬಸಪ್ಪ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ರು. ಅವರು ಕೂಡ ತಮ್ಮ ಮಾತಿನ ಶೈಲಿ ಮೂಲಕನೇ ಬಿಗ್ ಬಾಸ್ ಮನೆಗೆ ಹೋಗಿದ್ದು. ಬಟ್ ಈ ಇಬ್ಬರು ಮಾತಾಡೋರಿದ್ದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡದೆ ಈಗ ಆಚೆ ಬರೋಗಾಯಿತು. ಸೊ ಅವರಿಗೆ ರೀಸನ್ ಕೊಟ್ಟಿದ್ದೆ, ಅವರಿಗೆ ಆಚೆ ಬಿಗ್ ಬಾಸ್ ಮನೆಗೆ ಅವರು ಎಲಿಮಿನೇಟ್ ಆಗಿದೆ, ಬಿಗ್ ಬಾಸ್ ಮನೆಯಿಂದ ಅವರು ಮಾತಾಡಲ್ಲ, ಎಲ್ಲರ ಜೊತೆ ಮಿಂಗಲ್ ಆಗಲ್ಲ ಅನ್ನೋ ಕಾರಣಕ್ಕೆ. ಸೊ ಈಗ ಇನ್ನು ಅವರು ಆಚೆ ಬಂದರು ಅದೇ ಹೇಳಿದ್ರು. ಬಟ್ ನಮಗೆ
ಅವರಿಗೆ ಓಪನ್ ಅಪ್ ಆಗೋಕೆ, ಎಲ್ಲರ ಜೊತೆ ಮಾತಾಡೋಕ್ಕೆ, ಮಿಂಗಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಲಾಸ್ಟ್ ಒಂದು 2-3 ಡೇಸಿಂದ ಮಾತಾಡ್ತಾ ಇದ್ವಿ, ಬಟ್ ಆದರೆ ಇಷ್ಟು ಬೇಗ ಆಚೆ ಬಂದ್ವಿ ಅನ್ನೋ ಮಾತನ್ನು ಹೇಳಿದರು. ಸೊ ಇದರಲ್ಲೇ ಅರ್ಥ ಆಗುತ್ತೆ. ಸೊ ಈಗ ಬಿಗ್ ಬಾಸಲ್ಲಿ ಒಂದು ಕ್ಷಣ, ಒಂದೊಂದು ದಿನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಕೇವಲ ಒಂದು ವಾರದಲ್ಲಿ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಗೆ ಹೋಗಿದ ತಕ್ಷಣ ಯಾರೂ ಒಬ್ರಿಗೊಬ್ರು ಅಷ್ಟು ಕ್ಲೋಸ್ ಆಗಲ್ಲ. 18-20 ಜನ ಇರೋದ್ ಕಡೆ ಸೊ ಎಲ್ಲರನ್ನೂ ಸಾಮಾನ್ಯವಾಗಿ ಮಾತಾಡ್ಸ್ಕೊಂಡ್ ಬರೋಕ್ಕಾಗಲ್ಲ. ಅವ್ರು ಇವಾಗಿನ್ನೂ ಶುರು ಮಾಡಿದ್ರು ಮಾತಾಡೋಕ್ಕೆ, ಬಟ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ ಆಗಲ್ಲ. ತುಂಬ ಇನ್ಸ್ಟೆಂಟ್ ಕೊಡ್ತಾರೆ, ತುಂಬ ಸ್ಪೀಡಾಗಿ ಮಾಡಬೇಕಾಗಿರುತ್ತೆ. ಆ ಒಂದು ವಾರದಲ್ಲಿ ಏನಿದೆ ಎಲ್ಲರನ್ನ ಮಾತಾಡ್ಸ್ಕೊಂಬಂಡು ಆಲ್ರೆಡಿ ಅವರು ಎಲ್ಲರ ಜೊತೆ ಸೇರ್ತಾರೆ ಅನ್ನೋದು ಒಂದನ್ನ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅಟ್ಲೀಸ್ಟ್. ಬಟ್ ಅವರು ಹಾಗೆ ಮಾಡೋಕ್ಕೆ ಹೋಗಿಲ್ಲ. ಟೈಮ್ ತೊಗೊಂಡ್ರು ಎಲ್ಲರ ಜೊತೆ ಮಾತಾಡೋಕ್ಕೆ, ಮಿಂಗಲ್ ಆಗೋಕ್ಕೆ. ಸೊ ಆ ಟೈಮ್ ತಗೊಂಡಿದೆ. ಈಗ ಅವರಿಗೆ ಒಂದು ನೆಗೆಟಿವ್ ಆಗಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಅವರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಆ್ಯಂಡ್ ಈಗ ಸಾಕಷ್ಟು ಜನ ಕೂಡ ಅಂದ್ಕೊಂಡಿದ್ರು ಸೊ ಮತ್ತೆ ವಾಪಸ್ ಕರೆಸಿದ್ದಾರೆ, ಮತ್ತೆ ಒಳ ಕಳಿಸ್ತಾರೆ. ಆ್ಯಂಡ್ ಪೋಸ್ಟ್ ಕೂಡ ಕಲರ್ಸ್ ಪೇಜಲ್ಲಿ, ಇನ್ಸ್ಟಾ ಪೇಜಲ್ಲಿ ಸೊ ಒಂದು ರೀತಿ ಡಿಫ್ರೆಂಟಾಗಿ ಎಲಿಮಿನೇಟ್ ಅಂತ ಹಾಕಿದ್ದಾರೆ. ರಕ್ಷಿತಾ ಅವ್ರಿಗೂ ಆ್ಯಂಡ್ ಇವರಿಗೂ ಸೇಮ್ ಆಗಿ ಹಾಕಿದ್ದಾರೆ. ಹಾಗಾಗಿ ಮತ್ತೆ ವಾಪಸ್ ಹೋಗ್ತಾರೆ ಅನ್ನೋ ಗೆಸಸ್ ಕೂಡ ಇದೆ. ಆದರೆ ಸುದೀಪ್ ಅವರೇ ಸ್ಟೇಜ್ ಮೇಲೆ ಕ್ಲಾರಿಫೈ ಮಾಡಿದ್ದಾರೆ, ಮತ್ತೆ ಯಾವುದೇ ಕಾರಣಕ್ಕೂ ಈಗ ಎಲಿಮಿನೇಟ್ ಆಗಿರೋರು ಮತ್ತೆ ವಾಪಸ್ ಹೋಗಲ್ಲ ಅಂತ. ಆ್ಯಂಡ್ ಇನ್ನೊಂದು ಹಿಂಟ್ ಕೂಡ ಏನು ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಎಲಿಮಿನೇಟ್ ಆದಮೇಲೆ ಗುಂಪಲ್ಲಿ ಎಲಿಮಿನೇಟ್ ಆಗ್ತೀರಾ ಅಥವಾ ಜೋಡಿಯಾಗಿ ಎಲಿಮಿನೇಟ್ ಆಗ್ತೀರಾ. ಸೊ ಈ ರೀತಿ ಎಲಿಮಿನೇಟ್ ಆಚೆ ಆಗಿ ಬಂದಮೇಲೆ ಇನ್ನೂ ಒಂದು ಗ್ರೂಪ್ ಕೂಡ ರೆಡಿ ಇರುತ್ತೆ ಒಳಗೆ ಹೋಗೋಕ್ಕೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಜಂಟಿಯಾಗಿ ಏನಾದ್ರು ಬೇಗ ಎಲ್ಲ ಆಚೆ ಬಂದು ಸೊ ಬೇಗ ಮೊದಲ ಕೆಲವು ವಾರಗಳಲ್ಲೇ ಕಂಟೆಸ್ಟೆಂಟ್ಸ್ಗಳು ಕಮ್ಮಿ ಆದರೆ ಮತ್ತೆ ಒಂದಿಷ್ಟು ಜನ ಬಿಗ್ ಬಾಸ್ ಮನೆಗೆ ಒಳಗೆ ಹೋಗೋ ಸಾಧ್ಯತೆ ಕೂಡ ಇರ್ಬೋದು, ಇಲ್ದೇನೂ ಇರ್ಬೋದು. ಹೇಳ್ದಾಗೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಅಷ್ಟಾಗಿ ಏನು ಗೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಏನೇ ಗೆಸ್ ಮಾಡಿದರೂ ಕೂಡ ಆ ರೀತಿ ಏನು ಸದ್ಯಕ್ಕೆ ಬಿಗ್ ಬಾಸಲ್ಲಿ ಆಗ್ತಾ ಇಲ್ಲ. ಎಲ್ಲನೂ ಒಂಥರ ಸರ್ಪ್ರೈಸಿಂಗ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಕ್ಯೂರಿಯಾಸಿಟಿಯಿಂದ ಇದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಅಮಿತ್ ಹಾಗೆ ಕರಿಬಸಪ್ಪ ಜೋಡಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಆ್ಯಂಡ್ ಎಲಿಮಿನೇಟ್ ಆಗಿರೋ ರಕ್ಷಿತಾ ಶೆಟ್ಟಿ ಮತ್ತು ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗತ್ತೆ ಆ್ಯಂಡ್ ಇವತ್ತು ಎಪಿಸೋಡ್ ಎಷ್ಟು ಕ್ಯೂರಿಯಸ್ಸಿಂದ ಇರುತ್ತೆ ಅಂತ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.